ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ವರಮಹಾಲಕ್ಷ್ಮಿ ವಿಶೇಷವಾಗಿ ಸಿದ್ಧಿಪ್ರದ ಲಕ್ಷ್ಮಿ ಯಂತ್ರ ನಿಮಗೆ ಮನೆ ಅಭಿವೃದ್ಧಿಗೆ ಹಾಗೆ ವ್ಯಾಪಾರ ಅಭಿವೃದ್ಧಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ಯಂತ ಶ್ರೇಷ್ಠ ಮುಹೂರ್ತಗಳು, ಯಾವ ಬಣ್ಣದ ಸೀರೆ ಉಡಿಸಬೇಕು, ಇವುಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ, ಯಾವಾಗ ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡಬೇಕು, 21ನೇ ತಾರೀಕು ಮಾಡಬೇಕಾ 28ನೇ ತಾರೀಕು ಮಾಡಬೇಕಾ ಅಂತ. ಏಕೆಂತೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇದು ಈಗ ಒಂದು ಚಾಲ್ತಿಯಲ್ಲಿದೆ 21 ಅಥವಾ 28 ಅಂತ. ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿ ವ್ರತನ ಯಾವಾಗ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. 28ನೇ ತಾರೀಕೆ ಮಾಡಬೇಕು, 21ನೇ ತಾರೀಕು ಮಾಡಬಾರ್ದು. ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಶುಕ್ಲೆ ಶ್ರಾವಣೆ ಮಾಸೆ ಪೂರ್ಣಿಮೆ ಉಪಾಂತ್ಯ ಭಾಗಮೇ ವರಮಹಾಲಕ್ಷ್ಮಿ ಆವೃತಂ ಕಾರ್ಯಂ ಸರ್ವಸಿದ್ಧಿ ಪ್ರದಾಯಕಂ. ಈ ರೀತಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಪೌರ್ಣಿಮೆಗೆ ಅಂದರೆ ಪೂರ್ಣಿಮೆಗೆ ಯಾವ ಶುಕ್ರವಾರ ತುಂಬ ಹತ್ರ ಆಗಿರುತ್ತೆ ಅವತ್ತಿನ ದಿವಸ ಶುಕ್ರ ಗ್ರಹ ಪೂರ್ವದಲ್ಲಿ ಬೆಳಗ್ತಾ ಇರಬೇಕು. ಆಗ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು. ಹಾಗೆ ಪೌರ್ಣಿಮೆ ಕೂಡ ಅತ್ಯಂತ ಸಮೀಪದಲ್ಲಿ ಇರುವಂಥ ಒಂದು ಶುಕ್ರವಾರದಲ್ಲಿ, ಅಂದರೆ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಶುಕ್ಲ ಪಕ್ಷದಲ್ಲಿ ನಾವು ಏನು ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀವಿ, ಇದರಿಂದ ನಮಗೆ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಿರೋಂತಹ ಶುಕ್ರವಾರದಲ್ಲಿ, ಅಂದರೆ ಆ ದಿನ ಶುಕ್ರ ಗ್ರಹ ಪೂರ್ವಕ್ಕೆ ಬೆಳಗುತ್ತಿರಬೇಕು. ಇಂಥ ದಿನದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದು, ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. 21ನೇ ತಾರೀಕು ಶುಕ್ರವಾರ ಬರುತ್ತೆ, ಅದು ಶುಕ್ಲ ಪಕ್ಷದಲ್ಲೇ ಬರುತ್ತೆ. ಆ ದಿನ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಡಿ. ಕಾರಣ ಇಷ್ಟೇ, ಸೂರ್ಯೋದಯಕ್ಕೆ ನಮಗೆ ಅನುರಾಧ ನಕ್ಷತ್ರ ಬರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದಾದ ನಂತರ ನಮಗೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಅನುರಾಧ ನಕ್ಷತ್ರ ಬೆಳಗ್ಗೆ 11:53 ಇರುತ್ತೆ. ನಂತರ ಜ್ಯೇಷ್ಠ ನಕ್ಷತ್ರ ಬರೋದ್ರಿಂದ ನೀವು ಲಕ್ಷ್ಮೀ ಪೂಜೆಯನ್ನು, ವರಮಹಾಲಕ್ಷ್ಮಿ ವ್ರತನ ನೀವು ಅವತ್ತು ಮಾಡಿದ್ದೇ ಆದಲ್ಲಿ ಜ್ಯೇಷ್ಠ ಲಕ್ಷ್ಮಿಯ ಆಗಮ ಆಗುತ್ತೆ. ಸೊ ಆದ್ದರಿಂದ ನೀವು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ವ್ರತನ ಮಾಡಬೇಡಿ. ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ಶುಭ ಮುಹೂರ್ತಗಳನ್ನ ನಿಮಗೆ ಕೊಡ್ತೀನಿ. ಈ ಮುಹೂರ್ತಗಳಲ್ಲಿ ನೀವು ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಕಳಶನ ಆಗಲಿ ಅಥವಾ ಏನು ನೀವು ಮುಖವಾಡ ಎಲ್ಲ ಇಟ್ಟು ವಿಗ್ರಹ ಕೂರಿಸ್ತೀರಲ್ಲ, ಇದನ್ನ ನೀವು ಕೂರಿಸಿದ್ದೇ ಆದಲ್ಲಿ ನಿಮಗೊಂದು ಒಳ್ಳೆ ಅಭಿವೃದ್ಧಿ ಅನ್ನೋದು ಕೂಡ ಆಗುತ್ತೆ. ಹಾಗೆ ಸೀರೆಗಳು ಯಾವ ಬಣ್ಣದ್ದು ಅಂತ ಕೂಡ ತಿಳಿಸ್ತೀನಿ. ಮೊದಲನೆಗೆ ನಾವು ಮುಹೂರ್ತದ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲನೇ ಮುಹೂರ್ತ 28ನೇ ತಾರೀಕು ನಿಮಗೆ ಬ್ರಾಹ್ಮಿ ಮುಹೂರ್ತ. ಇದು ಯಾವಾಗಲೂ ಇರೋಂಥ ಮುಹೂರ್ತ, ಇದು ಶ್ರೇಷ್ಠ ಮುಹೂರ್ತ ಆಗಿರುತ್ತೆ. ಈ ಮುಹೂರ್ತ ನಿಮಗೆ 4:36 5:28 ಇರುತ್ತೆ. ಇದು ಅತ್ಯಂತ ಶ್ರೇಷ್ಠವಾದ ಒಂದು ಬ್ರಾಹ್ಮಿ ಮುಹೂರ್ತ, ಅಂದರೆ ಇದನ್ನ ಬ್ರಹ್ಮ ಮುಹೂರ್ತ ಅಂತ ಕೂಡ ಕರಿತೀವಿ. ಇನ್ನು ಎರಡನೇ ಮುಹೂರ್ತ ನಿಮಗೆ ವಿಶೇಷ ಲಗ್ನದಲ್ಲಿ ಇದೆ, ಇದು ಸಿಂಹ ಲಗ್ನದಲ್ಲಿ ಬರುತ್ತೆ. ಇದಕ್ಕೆ ಅಧಿಪತಿ ಸೂರ್ಯಗ್ರಹ ಆಗಿರ್ತಾನೆ. ಇದರ ಸಮಯ 5 ಗಂಟೆ ಬೆಳಗ್ಗೆ 28 7:35 ಇರುತ್ತೆ. ಈ ಸಮಯದಲ್ಲಿ ಕೂಡ ನೀವು ಎರಡನೇ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಬೋದು, ಅಂದರೆ ಲಕ್ಷ್ಮಿ ಕೂರಿಸ್ಬೋದು. ಇನ್ನು ಮೂರನೇ ಮುಹೂರ್ತ, ಇದು ವಿಶೇಷವಾದಂಥ ಒಂದು ಶುಭ ಮುಹೂರ್ತ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತುಲಾ ಲಗ್ನದಲ್ಲಿ ಇರುತ್ತೆ. ಇದಕ್ಕೆ ಶುಕ್ರ ಅಧಿಪತಿ. ಶುಕ್ರ ಲಕ್ಷ್ಮೀ ದೇವಿಯ ಆರಾಧಕರಾಗಿರ್ತಾರೆ. ಸೊ ಹಾಗಾಗಿ ಈ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ. ಇದು ನಿಮಗೆ ಸಮಯ ಬಂದು 9:35 10 ಗಂಟೆ ಒಳಗೆ ನೀವು ಪೂಜೆ ಪ್ರಾರಂಭ ಮಾಡಬೇಕು. ನಮಗೆ 10:30 ಮೇಲೆ ರಾಹುಕಾಲ ಬರುತ್ತೆ. ಶುಕ್ರವಾರ ಆಗಿರೋದ್ರಿಂದ ರಾಹುಕಾಲದಲ್ಲಿ ನೀವು ಪೂಜೆ ಮಾಡಿದ್ರೆ ಏನಾಗಲ್ಲ. ಯಾಕೆಂತೇಳಿದ್ರೆ ನೀವು ಪ್ರಾರಂಭ ಮಾಡೋದು 9:35 10 ಗಂಟೆ ಒಳಗಾಗಿರುತ್ತೆ. ಮುಗಿಸೋದು ನೀವು ಯಾವ 11 ಗಂಟೆನೋ 11:30 12 ಗಂಟೆ ಈ ರೀತಿಯಾಗಿ ಮುಗಿಸ್ಕೋಬೋದು, ಪರವಾಗಿಲ್ಲ.
ಪ್ರಾರಂಭ ಮಾತ್ರ ಒಂದು ಒಳ್ಳೆ ಶುಭ ಲಗ್ನದಲ್ಲಿ ಆಗಬೇಕು. ಅದು ತುಲಾ ಲಗ್ನ ಇರುತ್ತೆ. ಇನ್ನು ಬೆಳಗ್ಗೆಲ್ಲ ಆಗಲ್ಲ, ಕೆಲಸಕ್ಕೆ ಹೋಗಬೇಕು, ನಾವು ಸಂಜೆ ಮಾಡ್ತೀವಿ ಅಂತ ಹೇಳೋರು ಮಾಡ್ಕೋಬೋದು. 4ನೇ ಮುಹೂರ್ತ ನಿಮಗೆ ವಿಶೇಷವಾದಂಥ ಗೋಧೂಳಿ ಲಗ್ನ ಇರುತ್ತೆ. ಈ ಸಮಯದಲ್ಲಿ ದೇವತೆಗಳು ಮನೆಗೆ ಬರ್ತಾರೆ, ಹಾಗೆ ಲಕ್ಷ್ಮಿಯ ಆಗಮನ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಈ ಮುಹೂರ್ತ ಕುಂಭ ಲಗ್ನದಲ್ಲಿ ಬರುತ್ತೆ. ಇದಕ್ಕೆ ಶನಿ ಅಧಿಪತಿಯಾಗಿರ್ತಾರೆ. ಸೊ ಹಾಗಾಗಿ ನೀವು 5 ಗಂಟೆ 50 ನಿಮಿಷದಿಂದ 7 ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೋಬೋದು. ನೀವು ಪೂಜೆ ಮಾಡೋ ಸಮಯದಲ್ಲಿ ಈಗ 4 ಮುಹೂರ್ತಗಳು ಕೊಟ್ಟಿದ್ದೀನಿ. ಪೂಜೆ ಮಾಡೋ ಸಮಯದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಹಾಗೆ ಸಿಂಹ ಲಗ್ನದಲ್ಲಿ, ವಿಶೇಷ ಲಗ್ನದಲ್ಲಿ ನೀವೇನಾದ್ರು ಪೂಜೆ ಮಾಡೋತ್ತಿಗೆ ನೈವೇದ್ಯ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಮಾಡೋರು ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಹಾಲು, ಹಣ್ಣು, ಸಕ್ಕರೆ ಇದನ್ನ ನೀವು ನೈವೇದ್ಯವಾಗಿ ಅರ್ಪಿಸಿ ನಂತರ ಬೇಕಾದ್ರೆ ನೀವೇನು ಮಾಡ್ತೀರಾ ಅದೆಲ್ಲ ಮಾಡಿಕೊಂಡು ದೇವಿ ಮುಂದೆ ಇಡ್ಬೋದು, ತೊಂದರೆ ಇಲ್ಲ. ಇನ್ನು ಮುಹೂರ್ತದ ಬಗ್ಗೆ ಆಯಿತು. ಈಗ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತ ಈಗಾಗಲೇ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತೀರ. ನಿಮಗೆ ಲಕ್ಷ್ಮೀ ದೇವಿಗೆ ಏನೇನು ಬೇಕು ಅದೆಲ್ಲ ತರಬೇಕು, ಮುಖ್ಯವಾಗಿ ಸೀರೆ ತರಬೇಕು ಅಂತ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ಲಗ್ನಕ್ಕೆ ನೀವು ದೇವ್ರು ಕೂರಿಸ್ತೀರ ಅದಕ್ಕೆ ಅನುಗುಣವಾಗಿ ಒಂದು ಕಲರ್ ಚಾಯ್ಸ್ ಅಂದರೆ ಬಣ್ಣ ಚಾಯ್ಸ್ ಮಾಡಿಕೊಂಡು ನೀವು ಸೀರೆ ಉಡಿಸಿದ್ರೆ ತುಂಬ ಅದು ನಿಮಗೆ ಅನುಕೂಲ, ಅಭಿವೃದ್ಧಿ ಅನ್ನೋದು ಆಗುತ್ತೆ. ಬನ್ನಿ, ಆಗಿದ್ದರೆ ಮೊದಲನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳಿದ್ದೆ ನಾನು. ಬೆಳಗಿನ ಜಾವ 4:36 ನಿಮಿಷದಿಂದ 5 ಗಂಟೆ 28 ನಿಮಿಷದವರೆಗೆ. ಈ ಸಮಯದಲ್ಲಿ ನೀವು ತಿಳಿ ಹಸಿರು ಬಣ್ಣ ಅಥವಾ ತಿಳಿ ಗುಲಾಬಿ ಬಣ್ಣ, ರೋಸ್ ಕಲರು ಅಂದರೆ ಲೈಟ್ ಕಲರಲ್ಲಿರೋಂಥ ರೋಸ್ ಕಲರ್, ಈ ಬಣ್ಣದ ಸೀರೆನ ನೀವು ಉಡಿಸ್ಬೋದು. ಇನ್ನು 2ನೇ ಲಗ್ನಕ್ಕೆ ಬಂದು ನೀವು ಹಳದಿ, ಅಂದರೆ ಇದು ಸಿಂಹ ಲಗ್ನಕ್ಕೆ ಬರುತ್ತೆ ಅಲ್ವಾ, ಸೂರ್ಯಾಧಿಪತಿ ಇರ್ತಾನೆ. ಆದ್ದರಿಂದ ನೀವು ಈ ಸಮಯದಲ್ಲಿ ಹಳದಿ, ಕೇಸರಿ, ಕೆಂಪು, ಮರೂನ್ ಮತ್ತು ಗೋಲ್ಡ್ ಕಲರ್ ಇಂತಹ ಸೀರೆಗಳನ್ನ ಕೂಡ ನೀವು ಉಡಿಸ್ಬೋದು. ಇದು ಅತ್ಯಂತ ಶ್ರೇಷ್ಠ ಕಲರ್ ಆಗಿರುತ್ತೆ ಈ ಸಮಯದಲ್ಲಿ. ನಂತರ 3ನೇ ಮುಹೂರ್ತದಲ್ಲಿ ತುಲಾ ಲಗ್ನಕ್ಕೆ ಶುಕ್ರ ಅಧಿಪತಿ 9:35ರಿಂದ 10 ಗಂಟೆ ಒಳಗೆ ಅಂತ ಹೇಳಿದ್ದೆ. ಈ ಸಮಯದಲ್ಲಿ ನೀವು ಹಾಲು ಬಣ್ಣ ಅಥವಾ ಗುಲಾಬಿ ಬಣ್ಣ, ಬಾದಾಮ್ ಕಲರ್ ಅಂತ ಹೇಳ್ತಾರಲ್ಲ, ಆ ಥರದೊಂದು ಕಲರ್ನ ನೀವು ಉಡಿಸ್ಬೋದು. ಹಾಗೆ 4ನೇ ಲಗ್ನಕ್ಕೆ ಗೋಧೂಳಿ ಲಗ್ನ ಬರುತ್ತೆ, ಕುಂಭ ಲಗ್ನ ಅಂತ. ಇದಕ್ಕೆ ಶನಿ ಅಧಿಪತಿಯಾಗಿರ್ತಾರೆ. ಇದು ನಿಮಗೆ ಸಂಜೆ 5 ಗಂಟೆ 50 ನಿಮಿಷದಿಂದ 7 ಗಂಟೆವರೆಗೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಅತಿ ಶ್ರೇಷ್ಠವಾದಂಥ ಒಂದು ಕಲರ್ ಹೇಳ್ತೀನಿ ನೋಡಿ, ಸ್ಕೈ ಬ್ಲೂ ಅಂದರೆ ಆಕಾಶ ನೀಲಿ ಅಂತ ಬರುತ್ತೆ, ಆ ಬಣ್ಣದ ಸೀರೆನೇ ನೀವು ಉಡಿಸ್ಬೋದು. ಇನ್ನು ಕೆಲವೊಂದು ಬಣ್ಣಗಳು ಕೂಡ ನಿಷಿದ್ಧವಾಗಿದೆ. ಅದು ಕಪ್ಪು, ಗಾಢ ನೀಲಿ, ನೀಲಿ ಬಣ್ಣ, ಕಂದು ಬಣ್ಣ, ಈ ಬಣ್ಣಗಳು ನಿಷಿದ್ಧವಾಗಿರುತ್ತೆ. ಇತ್ತೀಚೆಗೆ ಟ್ರೆಂಡಲ್ಲಿದೆ, ಒಂದು ಮೈಸೂರು ಸಿಲ್ಕ್ ಅಂತ ಬರುತ್ತೆ ಅಥವಾ ಬೇರೆ ಯಾವುದಾದ್ರೂ ಬಾರ್ಡ್ರ್ ಸೀರೆಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಕಪ್ಪು, ಈ ಗಾಢ ನೀಲಿ ಬಾರ್ಡ್ರ್ಗಳನ್ನ ನೋಡಿಕೊಂಡು ತಗೋಬಾರ್ದು, ಅದು ನಿಷಿದ್ಧ ಕಲರ್ ಆಗಿರುತ್ತೆ. ಸೀರೆ ಯಾವ ಬಣ್ಣದಾಗಿ ಇದ್ರೂ ಪರವಾಗಿಲ್ಲ, ಆದರೆ ಬಾರ್ಡ್ರ್ ಕೂಡ ಅದು ಕಪ್ಪು ಆಗಲಿ ಗಾಢ ನೀಲಿ ಆಗಲಿ ಇರಬಾರ್ದು. ಇದನ್ನೆಲ್ಲ ನೋಡಿಕೊಂಡು ನೀವು ತಗೋಬೇಕಾಗುತ್ತೆ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದಕ್ಕೆ ನಿಮಗೆ ಒಂದು ಶುಭ ಮುಹೂರ್ತಗಳು, ಹಾಗೆ ಸೀರೆಗಳ ಕಲರ್ಗಳನ್ನ ಕೂಡ ನಾನು ತಿಳಿಸಿದ್ದೀನಿ. ಈಗ ಬನ್ನಿ ನಾವು ಯಂತ್ರ ವಿಚಾರಕ್ಕೆ ಬರೋಣ. ಈ ಯಂತ್ರದ ವಿಚಾರದಲ್ಲಿ ಅಂದರೆ ನೀವು ನಾನು ಈಗಾಗಲೇ ಹೇಳಿದ್ದೆ, ಇದು ನಿಮಗೆ ಮನೆಗೆ ಅಭಿವೃದ್ಧಿಗೆ, ವ್ಯಾಪಾರದಲ್ಲಿ ಅಭಿವೃದ್ಧಿಗೆ, ನಿಮಗೆ ಒಂದು ಏಳಿಗೆ ಅನ್ನೋದು ಸಿಗಬೇಕು ಅಂತ ಹೇಳಿದ್ರೆ ಈ ಯಂತ್ರನ ನೀವು ಬರ್ಕೋಬೇಕು. ಇದು ತುಂಬ ಈಸಿಯಾಗಿ ಬರ್ಕೋಬೋದು ನೋಡಿ. ಬಾಕ್ಸ್ ಥರ ಎಲ್ಲ ಬರ್ಕೊಂಡು ಅದರೊಳಗೆ ನಂಬರ್ ಹಾಕ್ಕೋಬೇಕು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಆ ನಂಬರೇ ಹಾಕ್ಕೋಬೇಕು. ಇದನ್ನ ನೀವು ಯಾವುದ್ರಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ ತಾಮ್ರದ ತಗಡದಲ್ಲಾದರೂ ಬರೀಬೋದು, ಬೆಳ್ಳಿ ಅಥವಾ ಪಂಚಲೋಹ ಅಥವಾ ಭುಜಪತ್ರೆಯಲ್ಲಿ, ಇದಿಷ್ಟು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಹಾಗೆ ಇದನ್ನ ನೀವು ಕೇಸರದಿಂದ ಅಥವಾ ಅಷ್ಟಗಂಧದಿಂದ ಬರಿಬೇಕಾಗುತ್ತೆ. ಇದನ್ನೆಲ್ಲ ಬರೆದು ನೀವು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಿ, ನಂತರ ಇದನ್ನ ಫ್ರೇಮ್ ಹಾಕ್ಕೊಂಡು ನೀವು ಏನು ಪೂಜೆ ಮಾಡ್ತೀರಾ ಡೈಲಿ ಅಲ್ಲಿ ಆದರೂ ಇಡ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡೋ ಕಡೆ ಆದರೂ ಇಡ್ಬೋದು. ಇದನ್ನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಇರುತ್ತೆ, 28ನೇ ತಾರೀಕು. ಅಂದೇ ನಿಮಗೆ
ಹುಣ್ಣಿಮೆ ಕೂಡ ಇರುತ್ತೆ. ಆದ್ದರಿಂದ ಈ ಯಂತ್ರ ಕೊಡ್ತಾ ಇದ್ದೀನಿ. ಈ ಯಂತ್ರನ ನೀವು ಬರೆದು 3 ದಿನ ಅಂತೂ ಕೂರಿಸ್ತೀರ ಮನೇಲಿ ದೇವ್ರನ್ನ. ಅಂಥ ಸಂದರ್ಭದಲ್ಲಿ ನೀವು ಈ ಯಂತ್ರಕ್ಕೂ ಪೂಜೆ ಮಾಡಿದ್ದೇ ಆಗದಲ್ಲಿ ನಿಮಗೆ ಮಹಾಲಕ್ಷ್ಮಿ ಒಂದು ಕೃಪಾ ಕಟಾಕ್ಷ ನಿಮಗೆ ಸಿಕ್ಕೇ ಸಿಗುತ್ತೆ. ನಂತರ ಇದನ್ನ ಡೈಲಿ ಪೂಜೆ ಮಾಡ್ಕೋಬೋದು. ಇದಕ್ಕೆ ಒಂದು ಮಂತ್ರ ಕೂಡ ಇದೆ, ಅದನ್ನ ನಾನು ಹೇಳ್ತೀನಿ ನೋಡಿ. ಸಿದ್ಧಿರ್ಲಕ್ಷ್ಮಿ, ಮೋಕ್ಷರ್ಲಕ್ಷ್ಮಿ, ಜಯರ್ಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದ. ಈ ಮಂತ್ರನ ನೀವು ಹೇಳ್ಕೊಬೋದು. ವರಮಹಾಲಕ್ಷ್ಮಿ ವ್ರತ ಮಾಡೋರು ಕೂಡ ಈ ಮಂತ್ರನ ನೀವು ಹೇಳ್ಕೊಬೋದು. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಲಕ್ಷ್ಮಿ ಕೃಪಾ ಕಟಾಕ್ಷ ಅನ್ನೋದು ನಿಮಗೆ ದೊರೆಯುತ್ತೆ. ಹಾಗೆ ಮನೆಯಲ್ಲಿ ಪ್ರತಿದಿನ ಈ ಮಂತ್ರ ಹೇಳ್ಕೊಬೋದು. ನೀವು ಪೂಜೆ ಮಾಡೋ ಸಂದರ್ಭದಲ್ಲಿ ಗೋಧೂಳಿ ಲಗ್ನದಲ್ಲಿ ಹೇಳ್ಕೊಂಡ್ರು ತುಂಬ ಶ್ರೇಷ್ಠ, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ನೀವು ಪೂಜೆ ಮಾಡಿ ಆವಾಗ ಹೇಳ್ಕೊಂಡ್ರು ತುಂಬ ಶ್ರೇಷ್ಠವಾಗುತ್ತೆ. ಈ ಯಂತ್ರಕ್ಕೆ ಅದು ಶಕ್ತಿ ತುಂಬಿದಂಗಾಗುತ್ತೆ. ಅದರಿಂದ ತುಂಬ ಅಭಿವೃದ್ಧಿ ಅನ್ನೋದು ಕೂಡ ಆಗುತ್ತೆ. ಇನ್ನು ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋರು ಅಥವಾ ಈಗಾಗಲೇ ಮಾಡ್ತಾ ಇರೋರು ತುಂಬ ತಲೆ ಕೆಡಿಸ್ಕೋಬೇಡಿ. ಯಾಕೆಂತೇಳಿದ್ರೆ ನೀವು ನಿಷ್ಕಲ್ಮಶ ಭಾವದಿಂದ ಯಾವಾಗ ದೇವಿಗೆ ನೀವು ಶರಣಾಗತಿ ತಗೊಂಡು ನೀವು ಪೂಜೆ ಮಾಡ್ತೀರಾ, ಆಗ ಖಂಡಿತವಾಗ್ಲೂ ಆ ದೇವಿ ನಿಮಗೆ ಒಲಿತಾಳೆ. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಇದು ತಗೊಳ್ಳಿ, ಇದು ಲಕ್ಷ್ಮಿಗೆ ಇಷ್ಟ, ಅದು ತಗೊಳ್ಳಿ, ಅದು ಲಕ್ಷ್ಮಿಗೆ ಇಷ್ಟ. ಲಕ್ಷ್ಮೀ ದೇವರು ಬಂದಿವ್ರಿಗೇನು ಹೇಳಿಲ್ಲ ನನಗೆ ಇದಿಟ್ಟು ಪೂಜೆ ಮಾಡಬೇಕು, ನನಗೆ ಅದಿಟ್ಟು ಪೂಜೆ ಮಾಡಬೇಕು ಅಂದರೆ ಮಾತ್ರ ಹೊಲಿತೀನಿ ಅಂತ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವು ನೈವೇದ್ಯ ಅರ್ಪಿಸಿ, ಹೂವು ಅರ್ಪಿಸಿ, ನಿಮ್ಮ ಕೈಲಾದಷ್ಟು ಮಾಡಿ. ಅತಿಯಾಗಿ ಸಾಲ ಮಾಡಿಕೊಂಡು ವರಲಕ್ಷ್ಮಿ ಹಬ್ಬ ಮಾಡೋದು, ಬೇರೆಯವ್ರ ಮನೇಲಿ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಮನೇಲಿ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕು, ಅವ್ರು 2,000 ರೂಪಾಯಿ ಸೀರೆ ತೊಗೊಂಡಿದ್ದಾರೆ, ನಾನು 10,000 ರೂಪಾಯಿ ಸೀರೆ ತೊಗೋಬೇಕು, ಅವ್ರು ಆ ಜ್ಯುವೆಲ್ಸ್ ಹಾಕಿದ್ದಾರೆ, ನಾನು ಈ ಥರ ಜ್ಯುವೆಲ್ಸ್ ಹಾಕಬೇಕು, ಇದೆಲ್ಲ ಬೇಡ. ಈ ಥರದ್ದೆಲ್ಲ ಬಿಟ್ಟು ನೀವು ಭಕ್ತಿಯಿಂದ ಅಮ್ಮನಿಗೆ ಒಂದು ರೇಷ್ಮೆ ಸೀರೆ ಉಡಿಸ್ಬೋದು, ಅಥವಾ ಕಾಟನ್ ಸೀರೆನೇ ಉಡಿಸಿ, ನಿಮ್ಮ ಕೈಲಾದಂಗೆ ಮಾಡಿ. ಒಂದು ಬ್ಲೌಸ್ ಪೀಸಲ್ಲೂ ಕೂಡ ಅಲಂಕಾರ ಮಾಡ್ತಾರೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟರಲ್ಲಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅಯ್ಯೋ ಅದು ಹಾಕಬೇಕಾಗಿತ್ತು ನಾನು ಹಾಕಲಿಲ್ಲ, ಅಯ್ಯೋ ಇದೊಂದು ಮಿಸ್ ಆಯಿತು, ಇದೊಂದು ಹಾಕಲಿಲ್ಲ, ನನಗೆಲ್ಲೂ ಸಿಗಲಿಲ್ಲ ಅಂತ ಎಷ್ಟೇ ಪೂಜೆ ಮಾಡಿದ್ರು ಕೊರಗುತ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮೀ ದೇವರು ಅನ್ನೋದು ಒಲಿಯಲ್ಲ. ನಿಮ್ಮ ನಾನು ಹೇಳ್ತೀನಿ ನೋಡಿ, ನಿಮಗೆ ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚಿ. ನಿಮ್ಮ ನಿರ್ಮಲ ಭಕ್ತಿ ಅಂದರೆ ಪರಿಶುದ್ಧವಾದ ಭಕ್ತಿಗೆ ತಾಯಿ ಖಂಡಿತವಾಗ್ಲೂ ಒಲಿತಾಳೆ. ಹಾಗೆ ಲಕ್ಷ್ಮೀ ದೇವ್ರು ಕೂರಿಸಿದ್ಮೇಲೆ ಮನೇಲಿ ಗಲಾಟೆ ಮಾಡ್ಕೊಳ್ಳೋದು, ಬೈಯೋದು, ಇನ್ನೊಬ್ರಿಗೆಲ್ಲ ಬೈಕೊಂಡಿರೋದು, ಈ ಥರ ಮಕ್ಕಳನ್ನೆಲ್ಲ ಅಳಿಸೋದು, ಈ ಥರ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಅನ್ನೋದು ನಿಮಗೆ ಸಿಗಲ್ಲ. ಸಾಧಾರಣವಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಬರೋರಿಗೆ ಅರ್ಶಿನ ಕುಂಕುಮ ಕೊಡಿ, ಗೋಪೂಜೆ ಒಂದು ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಗೋಪೂಜೆ ಮಾಡಿ. ಇದರಿಂದ ಖಂಡಿತವಾಗ್ಲೂ ಅವ್ರಿಗೆ ಗೋವಿಗೆ ಕೂಡ ಏನಾದರೂ ತಿನ್ನಿಸಿ, ಅವರಿಗೆ ಬಾಳೆಹಣ್ಣು ಆಗಲಿ ಅಥವಾ ನೆನೆಸಿದ ಕಾಳುಗಳು ಅದೇನು ತಿನ್ನುತ್ತೆ ಅದನ್ನ ತಿನ್ನಿಸಿ, ಅಥವಾ ಬೆಲ್ಲ ಅಂದ್ರೆಲ್ಲ ಇಷ್ಟ, ಅದೆಲ್ಲನೂ ಗೋವಿಗೆ ಬೆಲ್ಲ ಅಂದರೆ ಇಷ್ಟ, ಇದೆಲ್ಲನೂ ತಿನ್ನಿಸಿ. ಹಾಗೆ ಯಾರಿಗಿಲ್ಲ ಅವರಿಗೆ ದಾನ ಮಾಡಿ, ಅವ್ರಿಗೊಂದು ಊಟ ಕೊಡಿ. ಇದರಿಂದ ನಿಮಗೆ ಲಕ್ಷ್ಮಿ ಖಂಡಿತವಾಗ್ಲೂ ಒಲಿಯುತ್ತೆ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ, ಇನ್ನೊಬ್ರಿಗೂ ಕೂಡ ಇದ್ರ ಉಪಯೋಗ ಆಗಲಿ. ಹಾಗೆ ಹಳಬ್ರು ಕೂಡ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿಕೊಂಡು ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಏಕೆಂತೇಳಿದ್ರೆ ಈ ಯಂತ್ರದ ಅನುಕೂಲ ಕೂಡ ಅಷ್ಟೇ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಹೂರ್ತಗಳು ಹಾಗೆ ಸೀರೆ ಬಣ್ಣಗಳನ್ನ ಕೂಡ ತಿಳಿಸಿದ್ದೀನಿ. ಹಾಗೆ ಯಾವಾಗ ಆಚರಣೆ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.